ಗುಡ್ ಮಾರ್ನಿಂಗ್ ವೆಸ್ಟೀಸ್. ನಾನು ಇವತ್ತು ಬಂದಿರೋದು ಇಲ್ಲಿ ಬಿಜಾಪುರ ಜಿಲ್ಲೆಯ ಕನ್ನೂರ ತಾಲೂಕಿನ ಕನ್ನೂರ ಗ್ರಾಮದಲ್ಲಿ ನಾನು ಬಂದಿರೋದು. ಇಲ್ಲಿ ನಮಗಪ್ಪ ಆತ್ಮೀಯರಿಗೆ ವೆಸ್ಟೀಸ್ ಕಂಪ್ನಿಯಿಂದ ಟಮಾಟಿ ಬೆಳೆಗೆ ನಮ್ಮ ವೆಸ್ಟೀಸ್ ಕಂಪ್ನಿಯಿಂದ ಕೃಷಿ ಉತ್ಪನ್ನಗಳು ಕೊಟ್ಟಿದ್ದೇವೆ. ಅದೇನಪ್ಪ ಅಂದ್ರೆ ಅಗ್ರಿ ಹುಮಿಕ್, ಅಗ್ರಿ 82 ಮತ್ತು ಅಗ್ರಿ ಮಾಸನ್ನು ಕೊಟ್ಟಿದ್ದೇವೆ. ಸ್ವತಃ ರೈತರು ಇವತ್ತಿನ ದಿವಸ ತಮ್ಮ ಅನುಭವನ ಹಂಚಿಕೊಳ್ತಾರೆ ನಮ್ಮ ಮುಂದೆ. ನಮಸ್ಕಾರ ಸರ್. ನಮಸ್ಕಾರ. ಇದು ಯಾವರು ಸರ್? ಇದು ಕನ್ನೂರಿ ಸರ್. ಕನ್ನೂರು. ತಮ್ಮ ಹೆಸರೇನು ರೀ? ನಮ್ಮ ಹೆಸರು ವಾಸುದೇವ್ ರಾಠೋಡ್ ಅಂತ. ರಾಠೋಡ್. ಇವತ್ತಿನ ದಿವಸ ನೀವಪ್ಪ ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಟಮಾಟಿ ಬೆಳೆಗೆ ಬೇರೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರಿ. ಇವತ್ತಿನ ದಿವಸ ಈ ವೆಸ್ಟೀಸ್ ಕಂಪ್ನಿಯಿಂದ ಪ್ರಾಡಕ್ಟ್ ಯೂಸ್ ಮಾಡಿರಿ. ಅಲ್ಲಿದಕ್ಕೆ ಮತ್ತು ಇಲ್ಲಿದಕ್ಕೆ ನಿಮಗೆ ಏನೇನು ಚೇಂಜಸ್ ಅನಿಸಾಗತ್ತೈತಿ ಸ್ವಲ್ಪ ನೀವು ಈ ವಿಡಿಯೋ ಮುಖಾಂತರ ನೀವಪ್ಪ ಅಂದ್ರೆ ಸಂದರ್ಶನಲ್ಲಿ ಹೇಳ್ಬೇಕ್ರಿ. ಅದೇ ಸರ್, ನಾವು ಇಲ್ಲಿವರೆಗೆ 8 ವರ್ಷ ಆಯ್ತು ಬತ್ರಿ ಸರ್. ಟಮಾಟಿ ಬೆಳೆ ಮಾಡ್ಕೊಂಡು ಬಂದೇವ್ರಿ. ಆದ್ರೆ ಈ ರೀತಿ ನಮ್ಮ ವೆಸ್ಟೀಸ್ ಕಂಪ್ನಿಯವ್ರಿಗೆ ಯೂಸ್ ಮಾಡಿ ತರೋಕ್ಕಿಂತ ಮುಂಚೆ ಎಲ್ಲಾ ಕಂಪ್ನಿ ಯೂಸ್ ಮಾಡಿದವ್ರು ನಾವು. ಆದ್ರೆ ಈ ರೀತಿ ಬಂದಿಲ್ರಿ. ಈ ರೀತಿ. ಈಗ ನೀವು ಏನಪ್ಪ ಅಂದ್ರೆ ಈ ನಮ್ಮ ಕೃಷಿ ಉತ್ಪನ್ನಗಳು ನಿಮ್ಮ ಕೈಯಾಗ ಕೃಷಿ ಉತ್ಪನ್ನ ಅದಾವ ನಮ್ಮ ಕಂಪ್ನಿಯಿಂದ, ಅವು ಯಾವ ರೀತಿ ನೀವು ಯೂಸ್ ಮಾಡಿದ್ರಿ? ಒಂದು 3 ಪ್ರಾಡಕ್ಟ್ ನಿಮ್ಮ ಹತ್ರ, ಅವು ಯಾವ ರೀತಿ ಯೂಸ್ ಮಾಡಿದ್ರಿ ಸರ? ಇದು ಅಗಿ ಹಚ್ಚಬೇಕ್ರಿ. ಅಗ್ರಿ ಹುಮಿಕ್, ಅಗ್ರಿ ತೋರಿಸ್ರಿ. ಅಗ್ರಿ ಹುಮಿಕ್ ರೀ ಇದು. ಇದು ಏನು ಮಾಡಿದ್ರಿ? ಇದು ಡ್ರಿಪ್ ಬಿಟ್ರಿ ಸರ್. ಡ್ರಿಪ್ನಾಗ ಬಿಟ್ರಿ. 1 ಎಕರೆಕ್ಕೆ ಒಂದು ಅರ್ಧ ಲೀಟರ್ ನೀವಪ್ಪ ಅಂದ್ರೆ ಡ್ರಿಪ್ನಾಗ ಬಿಟ್ರಿ. ಮತ್ತೇನಪ್ಪ ಅಂದ್ರೆ ಹೂವಿನ ಮ್ಯಾಗ ಏನು ಸ್ಪ್ರೇ ಮಾಡಿದ್ರಿ? ಇದು 82 ಎರಡು ಕೊಡಿ ಬಿಟ್ರಿ ಸರ್. ಬಿಟ್ರಿ. ಓಕೆ. ಮತ್ತೆ ಅಗ್ರಿ ಹುಮಿಕ್, ಅಗ್ರಿ 82 ನೀವು ಡ್ರಿಪ್ನಾಗ ಬಿಟ್ರಿ. ಅದರಿಂದ ನಿಮ್ಗೆ ಏನು ಬದಲಾವಣೆ ಐತ್ರಿ? ಚೇಂಜಸ್ ಆಗ್ಯಾವ್ರಿ ಸರ್. ಬೇರೆ ಅಂತ ಒಟ್ಟು ಹೊಸ ಬೇರೆ ಚೇಂಜ್ ಆಗ್ಯಾವ್ರಿ. ಅಂದ್ರೆ ಹೊಸ ಬೇರೆ ಸ್ಟಾರ್ಟ್ ಆಯ್ತು ತಗೋರಿ ನೀವು, ಗಿಡ ಫುಲ್ ಇಂಪ್ರೂವ್ ಆಗ್ತಾವ್ರಿ. ಇನ್ನುವರೆಗೆ ನಾವು ಪ್ರತಿಯೊಂದು ಅಂಗಡಿ ಅಂತ ಬಿಟ್ಟಿರೋ ಖರೆ, ಆದ್ರೆ ಈ ರೀತಿ ಚೇಂಜಸ್ ಆಗಿಲ್ರಿ. ಗಿಡ ಆಗಿಲ್ಲ. ಬೇರ್ನು ಈ ಟೈಪ್ ಚೇಂಜಸ್ ಆಗಿಲ್ರಿ. ಇದು ಗಿಡ ಬಿಡುದ್ರಿಂದ ಗಿಡ ಇಂಪ್ರೂವ್ ಆಗ್ತಾರೆ ಫುಲ್. ಮತ್ತ ಮುಂದೇನೈತಿ ಹೂವಿನ ಸ್ಟೇಜ್ನಾಗ ಅಗ್ರಿ ಮಾಸದ್ ಬರ್ತಾರೆ. ಅಗ್ರಿ ಮಾಸ ಇದು ಸಿಂಪಡಣೆ ಮಾಡ್ಬೇಕ್ರಿ. 1 ಲೀಟರ್ಕ 1 ಮಿಲಿ ಅಂತೆ ಅಥವಾ 1.5 ಮಿಲಿ ಅಂತೆ ಸ್ಪ್ರೇ ಮಾಡ್ಬೇಕ್ರಿ. ಅದರಿಂದ ನಿಮಗೆ ಹೂವಿನ ಮ್ಯಾಗ ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಏನೇನು ಬದಲಾವಣೆ ಐತ್ರಿ? 10 ಹೂ ಇತ್ತಂದ್ರ 2 ಹೂ ಉದ್ರತಾರೆ ಸರ್. 8 ಹೂ ಇರ್ಲಾಕ 8 ಏನಪ್ಪ ಅಂದ್ರೆ ಕಂಟಿನ್ಯೂ ಉಳ್ಕೊಂಡ್ಬಿಡ್ತದ, ಹೂ ಉದುರಂಗಿಲ್ಲ. ಇವತ್ತು ದಿವಸಕ್ಕೆ ನಿಮ್ಮದು ನೇರವಾಗಿ ನಮ್ಗೆ ಮತ್ತೆ ಹಂಚ್ಕೊಂಡ್ರಿ. ಅದಕ್ಕೇನಪ್ಪ ಅಂದ್ರೆ ಇನ್ನೇನಪ್ಪ ಅಂದ್ರೆ ನಿಮ್ಮ ರಿಸಲ್ಟ್ ನೋಡಿ ಬೇರೆದವ್ರಿಗೆ ಏನಪ್ಪ ಅಂದ್ರೆ ಪ್ರಮೋಟ್ ಮಾಡ್ಬೋದಲ್ರಿ? ಮಾಡ್ಬೋದ್ರಿ ಸರ್, ಒಳ್ಳೇದಾಗಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಇದಕ್ಕೆ ಬೋಧಿ ವರ್ಷ ಟೈಮ್ನಾಗ್ರಿ ಗ್ರಾನುಲಸ್ ಬರ್ತಾವ್ರಿ ನಮ್ದು. ಗ್ರಾನುಲಸ್ ಅದು ಬೋಧಿ ವರ್ಷ ಟೈಮ್ನಾಗ ಹಾಕಿದ್ ತಗೋರಿ ಗಿಡ ಫುಲ್ ಚೇಂಜಸ್ ಆಗ್ತಾವ್ರಿ. ಅಂದ್ರೆ ಹೆಚ್ಚಿಗೆ ಹೊಡಿತನ್ರಿ ಗಿಡ? ಫುಲ್ ಹೊಡಿತಾವ್ರಿ ಗಿಡ. ಅಂದ್ರೆ ಕರ್ದ್ ಬರ್ತಾನ್ರಿ ಎಲಿ? ಫುಲ್ ಎಲಿ ಕರಗಾತವ್ರಿ. ಎಲಿ ಫುಲ್ ಚೇಂಜಸ್ ಆಗ್ತಾವ್ರಿ. ಆಗ್ಬಿಡ್ತಾರಿ ಗಿಡ. ಇವತ್ತಿನ ದಿವ್ಸಕ ಲೀಡರ್ಸ್ ಮತ್ತು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಯಾವ ರೀತಿ ಬೆಳೆ ಅದ ನೋಡ್ರಿ. ಟಮಾಟಿಕಾಯಿ ನೋಡ್ರಿ, ಇವು ಯಾವ ರೀತಿ ನೋಡ್ರಿ ಎಲ್ಲ ಯಾವ ರೀತಿ ಬಂದವಪ್ಪ ಅಂದ್ರೆ ನೀವು ನಾವು ಹೇಳ್ತೇವಪ್ಪ ಅಂದ್ರೆ ರೈತರಿಗೆ ಗಮನ ಕೊಡಂಗಿಲ್ಲ ನಾವು. ಯಾಕಪ್ಪ ಅಂದ್ರೆ ವೈಜ್ಞಾನಿಕದಿಂದ ಆರ್ಗ್ಯಾನಿಕ್ ಪ್ರಾಡಕ್ಟನ್ನ ತಯಾರು ಇರೋದ್ರಿಂದ ನಿಮ್ಗೆ ಬೆಳೆ ಹಾನಿ ಆಗದೆ ನಿಮ್ಮ ಕೃಷಿ ಉತ್ಪನ್ನಗಳು ಹೆಚ್ಚಿಗೆ ಮಾಡ್ತಾವೆ. ಹೆಚ್ಚಿನ ಇಳುವರಿ ನೀವು ಆಟೋಮೆಟಿಕ್ಕಾಗಿ ನೀವು ಪಡ್ಕೋಬೋದು. ಇದು ನೋಡ್ರಿ ಯಾವ ರೀತಿ ಟಮಾಟೊ ನೋಡ್ರಿ ವಜನಾಗ ಗಿಡ ವಜನಾಗ ಮ್ಯಾಗ ಕಟ್ಟ್ಯಾರ ಸದ್ಯಕ್ಕೆ ನೋಡ್ರಿ. ಇರುತ್ತೆ ನೋಡ್ರಿ. ನಾವು ಅಗ್ರಿ ಮಾಸೇನ ಯೂಸ್ ಮಾಡಿದಲ್ರಿ, ಈ ರೀತಿ ಸ್ಪ್ರೇ ಮಾಡ್ಬೇಕು ಈ ಟೈಪ್ ಆಗ್ಯಾವ ನೋಡ್ರಿ. ಕಾಯಿ ನೋಡ್ರಿ ನೋಡ್ರಿ ಎಲ್ಲ ನೋಡ್ರಿ ಈ ರೀತಿ ನಮ್ಗೆ ಇಳುವರಿ. ಇದ್ರಾಗ ಏನಪ್ಪ ಅಂದ್ರೆ ಎಷ್ಟು ನೀವು ಸದ್ಯಕ್ಕೆ ಲಾಭ ತೊಗೊಂಡಾಗೈತ್ರಿ ನಿಮಗೆ? ಇದ್ರ ಲಾಭ ಏನು ಸ್ಟಾರ್ಟ್ ಆತಾರಲ್ಲ ಇದು? ಸ್ಟಾರ್ಟ್ ಆತ್ರಿ ಸರ್. ಕಾಯಿ ಸ್ಟಾರ್ಟ್ ಆಗ್ಯಾವ್ರಿ, ಹಣ್ಣಾಗ್ತಾವ್ರಿ. ಮತ್ತೆ ಇನ್ನುವರೆಗೆ ನಾನು ಈ ರೀತಿ ಫಲ ತಂದೇ ಇಲ್ರಿ. ಈ ರೀತಿ ಫಲ ಬಂದೇ ಇಲ್ರಿ ಇನ್ನುವರೆಗೆ. ನಾನು 8 ವರ್ಷ ಆಯ್ತು ಫಲ ನಾನು ಯೂಸ್ ಮಾಡತ್ತ. ಪ್ರತಿಯೊಂದು ಫಲ ಬಂದಿಲ್ಲ. ಇದನ್ನೇ ಬೇರೆ ಜನರಿಗೆ ನೀವು ಹೇಳ್ಬೋದಲ್ಲ ಸರ್? ಹೇಳ್ಬೋದು, ಅವಶ್ಯವಾಗಿ ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ಇದು ಒಂದು ಮಿರಾಕಲ್ ರಿಸಲ್ಟ್ ಅಂತ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ತಗೋಬೇಕ್ರಿ ಮೇನ. ಓಕೆ. ಪ್ರತಿಯೊಬ್ಬರು ರೈತರು ತಗೋರಿ. ಈ ರೀತಿ ಮಾತ್ರ ಯೂಸ್ ಮಾಡ್ಕೊಂಡು ಕೇಸಿ ನೀವು ಯೂಸ್ ಮಾಡ್ಕೊಂಡು ಕೇಸಿ ಸ್ವಂತವಾಗಿ ಮಾಡ್ಕೋರಿ. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ.